ಬಿಹಾರ ರಾಜಕೀಯದಲ್ಲಿ ಕ್ಷಣಕ್ಕೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಎಂದು ನಿತೀಶ್ ಕುಮಾರ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ 10 ಗಂಟೆಗೆ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ಬಿಹಾರದ ರಾಜಕೀಯದಲ್ಲಿ ಈಗ ಕ್ಷಣಕ್ಕೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಎಂದು ನಿತೀಶ್ ಕುಮಾರ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ಇಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಜೆಡಿಯು ಶಾಸಕಾಂಗ ಸಭೆ ಬಳಿಕ ನಿತೀಶ್ ರಾಜೀನಾಮೆ ನೀಡುವಂತ ಸಾಧ್ಯತೆ ಇದೆ. ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರವನ್ನ ರಚಿಸಲಿದ್ದಾರೆ ನಿತೀಶ್. ಇವತ್ತೇ ಬಿಹಾರ ರಾಜ್ಯದಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಇಂದು ಸಂಜೆ 4 ಗಂಟೆಗೆ ನಿತೀಶ್ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಬಿಹಾರ ರಾಜಕೀಯದಲ್ಲಿ ಈ ರೀತಿಯಾದಂತಹ ಒಂದು ಮೆಗಾ ಟ್ವಿಸ್ಟ್ ಸಿಗ್ತಾನೆ ಇದೆ. ಮೈತ್ರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕರೆ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಸತತ 9ನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ನಿತೀಶ್. ಇಂದು ಬೆಳಗ್ಗೆ 10 ಗಂಟೆಗೆ ಜೆಡಿಯು ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೆಯಲಿದೆ. ನಿತೀಶ್ ಪ್ರಮಾಣ ವಚನದಲ್ಲಿ ಅಮಿತ್ ಶಾ, ನಡ್ಡಾ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಈಗ ಒಟ್ಟು 243 ಸಂಖ್ಯಾಬಲವನ್ನು ಹೊಂದಿದೆ ಬಿಹಾರ ವಿಧಾನಸಭೆ. ಅಧಿಕಾರ ಹಿಡಿಯಲು ಬೇಕಾಗಿರುವಂತ ಮ್ಯಾಜಿಕ್ ನಂಬರ್ 122. ಅದರಲ್ಲಿ ಬಿಜೆಪಿ 78, ಜೆಡಿಯು 45, ಒಟ್ಟು 123 ಸೀಟ್ ಆಗುತ್ತೆ. ಬಿಜೆಪಿ ಜೆಡಿಯು ಮೈತ್ರಿಗೆ ಇತರೆ ಬೇರೆ ಪಕ್ಷಗಳು ಸೇರಿ ಒಂದು ಬೆಂಬಲವನ್ನು ಕೂಡ ಕೊಟ್ಟಿದೆ. ಬಿಜೆಪಿ ಜೆಡಿಯು ಮೈತ್ರಿಗೆ ಒಟ್ಟು 128 ಸಂಖ್ಯಾಬಲ. ಆರ್ಜೆಡಿ 79, ಕಾಂಗ್ರೆಸ್ 19 ಇತ್ತು, ಎಡಪಕ್ಷ 16, ಟೋಟಲ್ 114 ಇದೆ. ಒಟ್ಟಾರೆ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಗೆ ಬಹುಮತವಿಲ್ಲ. ಬಿಹಾರದಲ್ಲಿ 8ನೇ ಬಾರಿ ಸಿಎಂ ಆಗಿರುವಂತಹ ನಿತೀಶ್ ಕುಮಾರ್ ಇಂದು 9ನೇ ಬಾರಿಗೆ ಅವರು ಪ್ರಮಾಣ ವಚನ ಸ್ವೀಕರಿಸುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಬೆಳವಣಿಗೆಗಳಾಗ್ತಾ ಇದೆ ಬಿಹಾರ ರಾಜಕೀಯದಲ್ಲಿ. ಸತ 3-4 ದಿನದಿಂದ ನಾವು ನೋಡ್ತಾ ಇದ್ರೆ ಈ ರೀತಿಯಂತ ಸಾಕಷ್ಟು ಮೆಗಾ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಹಿಂದೆಯಿಂದಲೂ ಕೂಡ ಒಂದು ಚರ್ಚೆ ಇತ್ತು, ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆ ಕೈ ಜೋಡಿಸ್ತಾರೆ ಅಂತ ಅಂತೆಕಂತೆಗಳೇ ಇತ್ತು. ಆದರೆ 3 ದಿನದಿಂದಲೂ ಕೂಡ ಸಾಕಷ್ಟು ಒಂದು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದೆ. ಮುಂದಿನ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಮತ್ತು ಮುಂದಿನ ವರ್ಷ ಚುನಾವಣೆಯ ದೃಷ್ಟಿನಲ್ಲಿ ಈ ಒಂದು ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ ನಿತೀಶ್ ಕುಮಾರ್ ಅವರು. ಯಾಕೆಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಅಫ್ಕೋರ್ಸ್ ಜೆಡಿಯುಗೆ ಒಂದು ಪ್ಲಸ್ ಪಾಯಿಂಟ್ ಆಗಲಿದೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.